ಇವತ್ತು ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಫೈನಲ್ ಮ್ಯಾಚ್ ಅದ. ಇಷ್ಟು ದಿನ ಹಿಡ್ಕೊಂಡು ಪೂರಾ ಇಂಡಿಯಾ ಟೀಮು ಒಳ್ಳೆ ಪ್ರದೇಶ ತೊಗೊಂಡು ಒಂದೇ ಪ್ರದೇಶದಿಂದ ಬಂದದ. ಇದು ಟೀಮು ಇಲ್ಲಿ ತನಕ ಬರ್ಲಿಕ್ಕೆ ಕಾರಣ ಏನಂದ್ರೆ ರೋಹಿತ್ ಶರ್ಮಾ ಕ್ಯಾಪ್ಟನ್ಶಿಪ್ಲಿಂದು, ಹಾಗೆ ವಿರಾಟ್ ಕೊಹ್ಲಿಯಿಂದ ಬ್ಯಾಟಿಂಗ್ಲಿಂದ ಅವರು ಪೂರ ಲಾಸ್ಟಿನ ತನಕ ಸ್ಕ್ರೀಸ್ ಇಕ್ಕೊಂಡು ಮ್ಯಾಚ್ ಆಡಿನ ಕಡೆ ಇಲ್ಲಿ ತನಕ ಬಂದದ. ಈ ಮತ್ತು ರೋಹಿತ್ ಶರ್ಮನ್ ಕ್ಯಾಪ್ಟನ್ಸಿಲಿಂದು ಅವ್ರು ಏನು ಮಾಡ್ಯಾರ ಅಂದ್ರೆ ಗೌತಮ್ ಗಂಭೀರ್ ಕೋಚ್ ಆಗಿ ಬೇರೆ ಪ್ಲೇಯರ್ಸ್ಗಳಿಗೆ ಹೇಳಿದ್ರೆ ವೈಸ್ ಕ್ಯಾಪ್ಟನ್ ಅಂತೇಳಿ ರಿಷಬ್ ಪಂತ್ ಕೊಟ್ಟರು. ರೋಹಿತ್ ಶರ್ಮಾ ಶುಭಮನ್ ಗಿಲ್ಗೆ ವೈಸ್ ಕ್ಯಾಪ್ಟನ್ ಕೊಟ್ಟು ಅದು ಒಳ್ಳೇದು ಇದು ಮಾಡ್ಯಾರ. ಅವ್ರು ಕೊಟ್ಟಿನ ವೈಸ್ ಕ್ಯಾಪ್ಟನ್ ಅವರು ಸರಿಯಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಹಿಸ್ಟ್ರಿ ಏನಂತಂದ್ರೆ ಪಾಕಿಸ್ತಾನದಾಗ ಇದು 2025 ಚಾಂಪಿಯನ್ ಟ್ರಾಫಿ ಅದ. ಅದು ಪಾಕಿಸ್ತಾನ ಕಪ್ಪು ದುಬೈ ಕರ್ಸೋದು ತಾಕತ್ತದ ನಮ್ಮ ಇಂಡಿಯಾ ಬೆಲ್ ಅದ ಅಂತ ಹೇಳಿ ಒಂದು ಹೆಮ್ಮೆ ಮಾತದ. ಅದರಿಂದ ಒಳ್ಳೆ ಆಟ ಗೆಲ್ಲಬೇಕು. ಈಗ ಮುಂದೆ ಇದೇ ರೀತಿಯಾಗಿ ಮ್ಯಾಚ್ ಆಡಬೇಕು, ಚಂದ ಒಳ್ಳೆ ರೀತಿನ ಗೆದ್ದು ಎಲ್ಲರೂ ಇಂಡಿಯಾ ಅದು 2024ದಾಗ ಏನು ಸೋತಿಂದ ಏನು ದುಃಖ ಅದಲ್ಲ, ಇದು ಇವಾಗ ಎಲ್ಲರಿಗೆ ಖುಷಿ ಕೊಡ್ಬೇಕಂತೇಳಿ ಅದೇ ಮಾಡ್ಬೇಕಂತ ಗೆಲ್ತಾರೆ. ಹಾಂ ರೀ, ಇಂಡಿಯಾ ಗೆಲ್ತಾರೆ. ಫೈನಲ್ ಮ್ಯಾಚ್ ಒಳಗೆ ಶುಭಮನ್ ಗಿಲ್ಲು, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯ ಫಸ್ಟ್. ಹಾಂ, ವರುಣ್ ಚಕ್ರವರ್ತಿ ಫೇಮಸ್. ಅವ್ರು ಇಲ್ಲಿ ಫಸ್ಟ್ ಮ್ಯಾಚ್ ಆಡಿಂದವರು ಇಂಗ್ಲೆಂಡ್ ಮ್ಯಾಚ್ ಸರಿ, ಆ ಮ್ಯಾಚ್ನಲ್ಲಿ ಚೆನ್ನಾಗಿ ಆಡಿದ್ದಾರೆ ಅಂಥೇಳಿ ನ್ಯೂಜಿಲೆಂಡ್ ಅಪೋಸಿಟ್ ಆಡಿಸಿದ್ರು. ಆ ಮ್ಯಾಚ್ನಲ್ಲಿ 5 ವಿಕೆಟ್ ತೊಗೊಂಡು ಮ್ಯಾಚನ್ನು ಅದ್ದೂರಿಯಾಗಿ ಗೆಲ್ಲಿಸಿದ್ದಾರೆ. ಅದ್ರ ಸಲುವಾಗಿ ಅವ್ರಿಗೆ ಒಂದು ಹೆಮ್ಮೆ ಏನಂದ್ರೆ ಬೀದರ್ ಹುಡುಗ ಒಂದು ಮ್ಯಾಚ್ ಆಡ್ತಾರಂದ್ರೆ ನಾವು ಸಪೋರ್ಟ್ ಮಾಡಬೇಕು. ಆಲ್ ದ ಬೆಸ್ಟ್ ಇಂಡಿಯಾ, ಗೆದ್ದುವ ಭಾರತ, ಜೈ ವರುಣ ಚಕ್ರವರ್ತಿ. ಇಂದು ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಒಂದು ಫೈನಲ್ ಪಂದ್ಯಾವಳಿ ಇವತ್ತು ನಡೀತಾ ಇದೆ. ಇಷ್ಟು ದಿವಸ ಎಲ್ಲ ತಂಡಗಳ ಜೊತೆ ಇಂಡಿಯಾ ಬಹಳಷ್ಟು ಉತ್ತಮವಾದಂಥ ಆಟವನ್ನು ಆಡಿ ಎಲ್ಲ ಆಟಗಾರರು ಇಂಡಿಯಾ ತಂಡಕ್ಕೆ ಜಯವನ್ನು ಗಳಿಸ್ಕೊಟ್ಟಿದ್ದಾರೆ. ಇವತ್ತು ಫೈನಲ್ ಮ್ಯಾಚ್ ಕೂಡ ನಡೀತಾ ಇದೆ. ಇವತ್ತಿನ ಫೈನಲ್ ಮ್ಯಾಚು ಉತ್ತಮವಾದಂಥ ಆಟವನ್ನು ಆಡಿ ಎಲ್ಲ ಆಟಗಾರರು ವಿರಾಟ್ ಕೊಹ್ಲಿ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಅವರಾಗಿರ್ಬೋದು, KL ರಾಹುಲ್ ಅವರು ಆಗಿರ್ಬೋದು, ಎಲ್ಲರೂ ಒಂದು ಬಾಲರ್ಸ್ಗಳು, ವರುಣ್ ಚಕ್ರವರ್ತಿ ನಮ್ಮ ಬೀದರ್ ಹುಡುಗವರು ಇಷ್ಟು ದಿವಸ ಒಂದು ಉತ್ತಮವಾದಂಥ ಬಾಲಿಂಗನ್ನು ಹಾಕಿ 4-5 ವಿಕೆಟ್ಗಳನ್ನು ತೆಗೆದುಕೊಂಡು ಎಲ್ಲ ಮ್ಯಾಚ್ಗಳಲ್ಲಿ ಉತ್ತಮವಾದಂಥ ಆಟವನ್ನು ಆಡಿ ನಮ್ಮ ಭಾರತ ತಂಡಕ್ಕೆ ಗೆಲುವನ್ನು ತಂದುಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಡೆಯುತ್ತೆ. ಗೆದ್ದು ಭಾರತ ಜೈ. ಇವತ್ತು ನಡೆಯುತ್ತಿರುವ ನ್ಯೂಜಿಲೆಂಡ್ ವರ್ಸಸ್ ಇಂಡಿಯಾ ಮ್ಯಾಚ್ನಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ ಆಟ. ರೋಹಿತ್ ಶರ್ಮಾ ಆಗಿರ್ಬೋದು, ಶುಭಮನ್ ಗಿಲ್ ಆಗಿರ್ಬೋದು, ಮತ್ತು KL ರಾಹುಲ್ ಅಂತೂ ಫಾರ್ಮ್ನಲ್ಲಿದ್ದಾರೆ. ಹಾರ್ದಿಕ್ ಪಾಂಡ್ಯ ಲಾಸ್ಟ್ ಟಚ್ ಕೊಡ್ಲತ್ತಿದ್ದಾರೆ. ನಮ್ಮ ಬೀದರ್ ಹುಡುಗ ವರುಣ್ ಚಕ್ರವರ್ತಿ ಅವರು ಮಿಸ್ತ್ರಿ ಸ್ಪಿನ್ನರು, ಅವರು ಗೂಗ್ಲಿ ಅವ್ರು ಏನೇ ಯಾವುದು ಕಲೆ ಇದೆಯಲ್ಲ ಅವರು ಚೆನ್ನಾಗಿ ಆಗ್ತಾ ಇದ್ದಾರೆ ಬಾಲಿಂಗು. ಮೊಹಮ್ಮದ್ ಶಮಿ ಅವರು ಪವರ್ ಪ್ಲೇನಲ್ಲಿ ವಿಕೆಟ್ ತಂದು ಕೊಡ್ತಾರೆ. ಇಂಡಿಯಾ ಗೆದಿತದಂತ ನಂಗೆ ಭಾಳ ಭರವಸೆ ಅದ. ರೋಹಿತ್ ಶರ್ಮಾ ನಾಯಕತ್ವದಾಗ ಇನ್ನೊಂದು ಚಾಂಪಿಯನ್ಸ್ ಟ್ರೋಫಿ ಕಪ್ 100% ನಾವು ಗೆದಿತೇವೆ. ನಮ್ಮ ರೋಹಿತ್ ಶರ್ಮಾ ಅವ್ರದ್ದು ಬ್ಯಾಟಿಂಗ್ ಅಂತೂ ನಂಗೆ ಭಾಳ ಇಷ್ಟ ರೀ. ಅವ್ರದ್ದು ಬ್ಯಾಟಿಂಗ್ ನೋಡತ್ತಂದ್ರೆ ನಾನು ಊಟ ಬಿಟ್ಟೇ ಕೊಡ್ತೀನಿ. ಹೌದು, ವಿರಾಟ್ ಕೊಹ್ಲಿ ಅವರು ಫಾರ್ಮ್ನಲ್ಲಿದ್ದಾರೆ. ಇಬ್ಬರದಾಗ ಒಬ್ಬರು ಹೆಂಗ್ರ 100 ಮಾಡಿ ಗೆದಿತಾರೆ. ಇಂಡಿಯಾ ಹೆಂಗೂ ಗೆದಿತದೆ, ನ್ಯೂಜಿಲೆಂಡ್ ಸರಿ 100% ಗೆದಿತದೆ ಇಂಡಿಯಾ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಇವತ್ತು ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಫೈನಲ್ ಪಂದ್ಯ ಅದ. ನಮ್ಮ ಬೀದರ್ದೊಬ್ಬ ವರುಣ್ ಚಕ್ರವರ್ತಿ ಅಂತೇಳಿ ಅಲ್ಲಿ ಬಾಲಿಂಗ್ ಮಸ್ತ್ ಆಗ್ತಾ ಇದ್ದಾರೆ. ನಮ್ಮ ಈ ಫೈನಲ್ ಮ್ಯಾಚ್ ಭೀ ಗೆದ್ದು ಬರ್ತದೆ ಎಂಬ ಭರವಸೆ ಇದೆ ನಮಗೆ. ಅವ್ರು ಬಾಲಿಂಗ್ ನೋಡ್ಬೇಕು ಹಾಗೆ ಚಂದ ಆಡ್ತಾರೆ ಎಂಬುದು ಭರವಸೆ ಅದ. ಗೆದ್ದು ಬರಲಿ ಭಾರತ ಅಂತೇಳಿ. ಹಾಂ, ಲಾಸ್ಟ್ ಮ್ಯಾಚ್ಗೆ ಚಲೋ ಬಾಲಿಂಗ್ ಹಾಕ್ತಾರೆ. ನಮ್ಮ ನಿಯರ್ ಟೀಮೇ ಗೆದ್ದಿತ್ತು ಅಂತೇಳಿ ಪಕ್ಕ ಭರವಸೆ ಅದ. ಕಿಂಗ್ ಕೊಹ್ಲಿ ಇದ್ದಾರೆ, ಅವರ ಟೀಮ್ ಲೀಡರ್ ಅದಾರೆ, ಅವ್ರು ಆಡ್ತಾರೆ 100. ನಮ್ಮ ಭಾರತ ಗೆಲ್ತದ ಅನ್ನೋದು ಒಂದೇ ಹೇಳ್ತೀನಿ ಸರ್. ಗೆದ್ದು ಬಾ ಇಂಡಿಯಾ. ವರುಣ್ ಚಕ್ರವರ್ತಿ ಅವರಿಗೆ, ಬೀದರ್ ಹುಡುಗ ವರುಣ್ ಚಕ್ರವರ್ತಿ ಅವರಿಗೆ, ಟೀಮ್ ಇಂಡಿಯಾಗೆ ಗೆದ್ದು ಬಾ ಭಾರತ, ಗೆದ್ದೇ ಗೆಲ್ಲುತ್ತೆ ಭಾರತ.